ಒಂದು ಊರಿನಲ್ಲಿ ರಂಗಸಂಗ ಎನ್ನುವ ಗೆಳೆಯರಿದ್ದರು. ಸಂಗ ಎನ್ನುವವನು ಮಹಾ ಕಪಟಿಯಾಗಿದ್ದನು. ಮೋಸ ಮಾಡುವುದೇ ಅವನ ಕೆಲಸವಾಗಿತ್ತು. ಒಂದು ದಿನ ಸಂಗನು ಕಾಡಿನಲ್ಲಿ ತಿನ್ನಲು ಬಲು ರುಚಿಕರವಾದದ್ದು ಹಣ್ಣು ಸಿಗುತ್ತದೆ ಎಂದು ಹೇಳಿ ರಂಗನನ್ನು ಕರೆದುಕೊಂಡು ಹೋಗಲು ಮುಂದಾದ. ಮೊದಲಿಗೆ ರಂಗನು ಬರಲು ಒಪ್ಪಿಗೆ ನೀಡಲಿಲ್ಲ. ಆದರೆ ಅವನ ಒತ್ತಾಯಕ್ಕೆ ಮಣಿದು ಅವನೊಂದಿಗೆ ಕಾಡಿಗೆ ತೆರಳಿದ. ಕಾಡಿಗೆ ಹೋಗಿ ಅಲ್ಲಿ ಬೆಳೆದಿದ್ದ ಹಣ್ಣನ್ನು ಕೀಳತೊಡಗಿದರು. ಹೀಗೆ ಹಣ್ಣನ್ನು ಕೀಳುತ್ತಿರುವಾಗ ರಂಗನ ದೃಷ್ಟಿ ಸ್ವಲ್ಪ ಎತ್ತರದಲ್ಲಿದ್ದ ಹಣ್ಣಿನ ಕಡೆಗೆ ಗಮನ ಸೆಳೆಯಿತು. ಅದು ಸ್ವಲ್ಪ ವಿಶಿಷ್ಟವಾದ ಹಣ್ಣಾಗಿತ್ತು. ಬಂಗಾರದ ಹೊಳಪು ಆ ಹಣ್ಣಿಗಿತ್ತು. ಅದನ್ನು ನೋಡಿದ ರಂಗನು, ಸಂಗ, ಇಲ್ಲಿ ನೋಡು, ಚಿನ್ನದ ಹಣ್ಣು, ಅದನ್ನು ಹೇಗಾದರೂ ಮಾಡಿ ಬೀಳಿಸಬೇಕು ಎಂದು ಅದನ್ನು ತೋರಿಸಿದ್ದೇ ತಡ. ಸಂಗನ ದುಡುಕು ಬುದ್ಧಿ ಕೈ ಸುಮ್ಮನಿರಲಿಲ್ಲ. ಕಲ್ಲು ಹೊಡೆದು ಬೀಳಿಸೇ ಬಿಟ್ಟ. ಇದೇನು ಮಾಡಿದೆ ಸಂಗ ಎಂದು ಹೇಳುತ್ತಿರುವಾಗಲೇ ಆ ಹಣ್ಣು ನೆಲಕ್ಕೆ ಜೋರಾಗಿ ಬಿದ್ದ ಪರಿಣಾಮ ಅದು ನೆಲದ ಮಣ್ಣಿನಲ್ಲಿ ಬೆರೆತು ಹಾಳಾಗಿ ಹೋಯಿತು. ಅದು ವಿಶೇಷವಾದ ಹಣ್ಣಾಗಿದ್ದರಿಂದ ಅದರ ಚಿನ್ನದ ಹೊಳಪು ಮಾಯವಾಯಿತು. ಆದರೆ ಕೊನೆಗೆ ಉಳಿದಿದ್ದು ಅದರ ಬೀಜ ಮಾತ್ರ. ಇನ್ನೇನು ಕತ್ತಲೆ ಆವರಿಸಲಿತ್ತು. ರಂಗ, ನಾವು ಇನ್ನು ಹೊರಡೋಣ, ಕತ್ತಲೆ ಆವರಿಸಲಿದೆ ಎಂದು ಸಂಗ ಹೇಳಿದ. ಅದಕ್ಕೆ ರಂಗನು, ಗೆಳೆಯ, ಈ ಹಣ್ಣನ್ನು ನಿಧಾನವಾಗಿ ಕೀಳಬಹುದಿತ್ತು, ಏಕೆ ಅವಸರ ಮಾಡಿ ಎಂದ. ಅದಕ್ಕೆ ಸಂಗ, ನಿನಗೇನು ಕೆಲಸ ಸರಿಯಾಗಿ ಮಾಡಲು ಬರುವುದಿಲ್ಲ, ಅದಕ್ಕಾಗಿ ನಾನು ಪ್ರಯತ್ನಿಸಿದೆ ಎಂದು ಕೊಂಕು ಮಾತನಾಡಿದ. ಅದಕ್ಕೆ ಸುಮ್ಮನಾದ ರಂಗ ಆ ಬೀಜವನ್ನು ತನ್ನ ಜೇಬಿನಲ್ಲಿ ಇಟ್ಟುಕೊಂಡ. ಹೀಗೆ ಇಬ್ಬರು ಹಣ್ಣು ಹಂಚಿಕೊಂಡು ಮನೆಗೆ ಸೇರಿದರು. ರಂಗ ತನ್ನಲ್ಲಿರುವ ಬೀಜವನ್ನು ತನ್ನ ಮನೆಯ ಮುಂದೆ ಬಿತ್ತಿದ. ನಂತರ ಊಟ ಮಾಡಿ ಮಲಗಿದ. ಮುಂಜಾನೆ ಎಂದಿನಂತೆ ನಿದ್ದೆಯಿಂದ ಎಚ್ಚರನಾದ. ರಂಗ ಮನೆಯ ಸುತ್ತಲೂ ಕತ್ತಲೆ ಆವರಿಸಿದ್ದನ್ನು ಗಮನಿಸಿದ. ಅದೇನೆಂಬುದನ್ನು ಹೊರಗೆ ಹೋಗಿ ನೋಡಿದರೆ ಒಂದು ಮರ ಎತ್ತರದಲ್ಲಿ ಬೆಳೆದಿತ್ತು. ಅವನು ಹಾಕಿದ ಬೀಜವು ರಾತ್ರಿ ಬೆಳಗಾಗುವುದರೊಳಗೆ ಇಷ್ಟು ಬೇಗ ಮೊಳಕೆ ಒಡೆದು ಹೆಮ್ಮರವಾಗಿ ಎತ್ತರಕ್ಕೆ ಬೆಳೆದಿದ್ದನ್ನು ಕಂಡು ಆಶ್ಚರ್ಯಪಟ್ಟನು. ಆ ಮರವು ಕ್ಷಣ ಕ್ಷಣಕ್ಕೂ ಎತ್ತರಕ್ಕೆ ಬೆಳೆಯುತ್ತಾ ಇತ್ತು. ಇಷ್ಟು ಎತ್ತರಕ್ಕೆ ಬೆಳೆದ ಮರವನ್ನು ನೋಡಿ ಇದು ಎಲ್ಲಿ ತಲುಪಿರಬಹುದು ಎಂಬ ಕುತೂಹಲದಿಂದ ಮರವನ್ನು ಏರತೊಡಗಿದ. ಆ ಮರವು ಯಾವುದೋ ಒಂದು ಮನೆಯ ಹಾದಿಯಾಗಿತ್ತು. ಆ ಮನೆಯ ಬಾಗಿಲು ತೆರೆದಿತ್ತು. ರಂಗ ಬಾಗಿಲ ಬಳಿಯಿಂದ ಇಣುಕಿ ನೋಡಿ ಬೆಚ್ಚಿ ಬಿದ್ದ. ಒಳಗೆ ಒಬ್ಬ ರಾಕ್ಷಸ ಊಟ ಮಾಡುತ್ತಿದ್ದ. ಊಟ ಮುಗಿಸಿ ನಿದ್ದೆಗೆ ಜಾರಿದ. ಅವನು ನಿದ್ದೆ ಮಾಡುತ್ತಿರುವುದನ್ನು ಕಂಡು ಒಳಗೆ ಹೋದ. ಅಲ್ಲಿ ನೋಡಿದರೆ ಬೆಳ್ಳಿ, ಚಿನ್ನ ಮತ್ತು ವಜ್ರದ ಆಭರಣಗಳು ರಾಶಿ ರಾಶಿಯಾಗಿ ಬಿದ್ದಿದ್ದವು. ಅದನ್ನು ಕಂಡ ರಂಗನು ಅದರಲ್ಲಿದ್ದ ಒಂದು ಚಿನ್ನದ ನಾಣ್ಯವನ್ನು ಎತ್ತಿಕೊಂಡ. ಹಾಗೆಯೇ ಅವನು ಬಂದ ಜಾಗದಿಂದ ಇಳಿದು ಮನೆಗೆ ತಲುಪಿದ. ನಂತರ ತಾನು ತಂದಿದ್ದ ನಾಣ್ಯವನ್ನು ಸಂಗನಿಗೆ ತೋರಿಸಿದ. ಅದಕ್ಕೆ ರಂಗನು ಎಲ್ಲಿಂದ ತಂದಿರುವುದನ್ನು ವಿವರಿಸಿದ. ಅದನ್ನು ಕೇಳಿದ ಸಂಗ, ನಾನು ಬರುತ್ತೇನೆ, ಇನ್ನೊಂದು ಸಲ ಹೋಗೋಣ ಎಂದ. ಅದಕ್ಕೆ ರಂಗನು, ಅಲ್ಲಿಗೆ ರಾಕ್ಷಸನಿರುವನು, ಅವನು ನಮ್ಮನ್ನು ಕಂಡರೆ ಜೀವಂತ ಬಿಡುವುದಿಲ್ಲ ಎಂದನು. ಅದನ್ನು ಕೇಳಿಯೂ ಸಂಗ ಅಲ್ಲಿಗೆ ತೆರಳಲು ಸಿದ್ಧನಾದ. ಮತ್ತೆ ಅದೇ ಸಮಯಕ್ಕೆ ಅಲ್ಲಿಗೆ ತೆರಳಿ ರಾಕ್ಷಸ ಮಲಗಿರುವುದನ್ನು ಗಮನಿಸಿ ಎಲ್ಲಾ ಆಭರಣಗಳನ್ನು ಸಂಗ ಚೀಲದಲ್ಲಿ ತುಂಬಲು ಶುರು ಮಾಡಿದ. ರಂಗ ಅವನನ್ನು, ಸಂಗ, ಬೇಡ, ಹೋಗೋಣ ಎಂದು ತುಂಬದಂತೆ ತಡೆದ. ಅವನ ಮಾತನ್ನು ಲೆಕ್ಕಿಸದೆ ತುಂಬಲು ತೊಡಗಿದ್ದ. ನಂತರ ರಂಗ, ಇಲ್ಲಿ ಇದ್ದರೆ ನನ್ನ ಕೆಲಸಕ್ಕೆ ತೊಡಕಾಗುತ್ತದೆ ಎಂದು ಅವನನ್ನು ಮನೆಗೆ ಕಳುಹಿಸಿದ. ಇನ್ನೇನು ಚೀಲ ತುಂಬಿ ಹೋಗುವಷ್ಟರಲ್ಲಿ ಆಯತಪ್ಪಿ ಪಾತ್ರೆಯ ಮೇಲೆ ಬಿದ್ದ. ರಾಕ್ಷಸ ಎಚ್ಚರನಾಗಿ ಸಂಗನನ್ನು ಕಂಡು ಸಿಟ್ಟಿನಿಂದ ಯಾರಲ್ಲಿ ಎಂದು ಗದರಿಸಿದ. ಅಲ್ಲಿಂದ ಸಂಗ ಗಾಬರಿಗೊಂಡು ಇದ್ದೇನೋ ಬಿದ್ದೇನೋ ಎಂದು ಮರದಿಂದ ಇಳಿಯತೊಡಗಿದ. ಆಗ ರಾಕ್ಷಸನು ಸಂಗನನ್ನು ಬೆನ್ನಟ್ಟಿ ಮರದಿಂದ ಇಳಿಯತೊಡಗಿದ. ಆಗ ಜನರು ಏನೋ ಶಬ್ದ ಬರುತ್ತಿದೆ ಎಂದು ಹೊರಬಂದು ಆಕಾಶದ ಕಡೆಗೆ ನೋಡತೊಡಗಿದರು. ಆಗ ರಂಗ ನಡೆದ ಘಟನೆಯನ್ನು ಗ್ರಾಮದ ಜನರಿಗೆ ವಿವರಿಸಿದ.
ಇದನ್ನು ಕೇಳಿದ ಜನರು ಕೊಡಲಿಯಿಂದ ಮರವನ್ನು ಕಡಿಯಲು ಪ್ರಾರಂಭಿಸಿದರು. ಅಯ್ಯೋ, ನನ್ನ ಗೆಳೆಯ ಸಂಗ ಎಂದರು. ಆ ಜನರು ಕೇಳಲಿಲ್ಲ. ನೋಡುತ್ತಿದ್ದಂತೆಯೇ ಆ ಹೆಮ್ಮರ ಧೊಪ್ಪೆಂದು ಬಿದ್ದಿತು. ಅದರಲ್ಲಿರುವ ರಾಕ್ಷಸ ಬಿದ್ದು ಸತ್ತು ಹೋದ. ಸಂಗನ ಒಂದು ಕಾಲು ಮುರಿಯಿತು. ಈ ಒಂದು ಕಥೆಯಿಂದ ಕಲಿಯಬೇಕಾದ ನೀತಿ ಪಾಠವೇನೆಂದರೆ, ಎಂದಿಗೂ ಅತಿ ಆಸೆ ಮಾಡಬಾರದು.